Hi guys, welcome back to my YouTube channel. ನಾವಿವತ್ತು ಒಂದು ಒಳ್ಳೆ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ರೈಡ್ ಹೋಗೋಕ್ಕೂ ಮುಂಚೆ ನಾವಿಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ. ಈಗ 5 ಗಂಟೆ ಆಗಿದೆ. ಇವ್ರು ನೋಡಿ ನಮ್ಮ ಪ್ರಶಾಂತ್ ಫ್ರೆಂಡು ವಿನಯ್ ಅಂತ, ಇವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಈ ಕಡೆ ನೋಡ್ಬೇಕು ತಾನೆ. ನಾವು ತಿಂಡಿ ತಿನ್ಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಹಿನ್ಕಲ್ಲಿಂದ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು. ನಾವು ತಿಂಡಿ ಎಲ್ಲ ತಿನ್ನೋ ಅಷ್ಟೊತ್ತಿಗೆ ಅಲ್ಲಿಗೆ ಒಂದು 5:45-6 ಗಂಟೆ ಆಗಿತ್ತು. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ದಾರಿಲಿ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದೇ ನನ್ನ ಕೆಲಸ ಆಗಿರುತ್ತೆ ಯಾವಾಗಲೂ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕಾಗಿನಹರೆಗೆ ಹೋಗೋಣ ಒಂದು ಬೈಕಲ್ಲಿ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಪ್ರಶಾಂತು ಮತ್ತು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ವಿನಯ್ ಅಂತ, ಅವರೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಒಳ್ಳೆ ರೈಡ್ ಆಗಿರುತ್ತೆ, ಪ್ಲಸ್ ಕಾಗಿನಹರೆನ ವ್ಯೂ ಪಾಯಿಂಟ್ ನೋಡೋದಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಸೊ ನಾವು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಗೈಸ್. ತಿಂಡಿ ನಾವು ಇನ್ಕಲ್ಲಲ್ಲೇ ಮಾಡಿದ್ವಿ. ಸೊ ತಿಂಡಿ ತಿನ್ಕೊಂಡು ಇವಾಗ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ನಮ್ಮ ರೈಡ್ ಕಂಟಿನ್ಯೂ ಆಗ್ತಾಯಿದೆ. ಎಸ್, ಅವಾಗಲಿಂದ ಇವರು ನಮ್ಮ ಕ್ಯಾಮ್ರಾಗೆ ಕಾಣಿಸ್ಕೊಂಡಿರಲಿಲ್ಲ. ನಮ್ಮ ಕ್ಯಾಮ್ರಾಮನ್ ಪೂಜಾ ಜೊತೆ ವಿನಯ್ ಬ್ರದರ್ ಆ್ಯಂಡ್ ನಮ್ಮ ಹಸ್ಬೆಂಡ್. ಏನ್ರಿ ಈಗ ನೋಡ್ರಿ, ಈಗ ನೋಡ್ರಿ. ₹25 ನೋಡಿ ಕಾಫಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಯ್ಯಪ್ಪ, ಏನು ಅರ್ಧ ಲೀಟ್ರ್ ಇದೆ ಅದರಲ್ಲಿ. ನೋಡಿ ಇಬ್ರು ನೋಡ್ಕೊಳ್ಳಿ. ಈಗ ನಾವು ಕಾಫಿ ಕುಡ್ಕೊಂಡು ಮತ್ತೆ ಹೊರಟ್ವಿ. ನೋಡ್ತಾ ಇರ್ಬೋದು ವಿನಯ್ ಅಂತೂ ಸಿಕ್ಕಾಬಟ್ಟೆ ಫಾಸ್ಟಾಗಿ ಓಡಿಸ್ತಾ ಇದ್ರು. ಸೊ ನನಗೆ ಸ್ವಲ್ಪ ಕಾಲು ನೋವು ಜಾಸ್ತಿ ಆಯಿತು ಬೈಕಲ್ಲಿ ಕೂತು. ಅದಕ್ಕೋಸ್ಕರ ಅವರಿಬ್ಬರಿಗೂ ಸಿಕ್ಕಾಬಟ್ಟೆ ಕಾಟ ಕೊಟ್ಟು ನಿಲ್ಸ್ಕೊಂಡು ಯಾವ್ಯಾವ ಅಂಗಡಿ ಸಿಗುತ್ತೆ ಎಲ್ಲ ಕಡೆ ನಿಲ್ಸ್ಕೊಂಡು ಟೀ ಕುಡಿಯೋದು, ಏನಾದ್ರು ತಿನ್ನೋದು, ಅದು ತಿನ್ನೋಣ ಇದು ತಿನ್ನೋಣ ಅನ್ಕೊಂಡು ಸುಳ್ಳು ಹೇಳ್ಕೊಂಡು ನಿಲ್ಲಿಸ್ಕೊತಾ ಇದ್ದೆ. ಯಾಕಂದರೆ ನನಗಂತೂ ನಿಜವಾಗ್ಲೂ ಕಾಲು ನೋವು ಸ್ಟಾರ್ಟ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನಾವು ಮತ್ತೆ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಹೋಗ್ತಾ ವ್ಯೂ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಗ್ರೀನರಿ ಮತ್ತು ವೆಹಿಕಲ್ಸ್ ಅಂತೂ ಆಲ್ಮೋಸ್ಟ್ ಕಡಿಮೆನೇ ನಮಗೆ ಸಿಕ್ಕಿದ್ದು. ನಮಗೂ ಹೋಗ್ತಾ ಸ್ವಲ್ಪ ಭಯ ಇತ್ತು. ಯಾಕಂದರೆ ಸ್ವಲ್ಪ ಒಂದು ನೊಣನೂ ಇಲ್ಲ ಅಲ್ಲಿ. ನಾನು ಮತ್ತು ಅವರು ಇಬ್ಬರು ಬಿಟ್ಟರೆ, 2 ಗಾಡಿ ಬಿಟ್ಟರೆ ಮಧ್ಯ ರೋಡಲ್ಲಿ ಒಬ್ಬರೂ ಸಿಗ್ತಾ ಇರಲಿಲ್ಲ. ಸೊ ನಮಗೆ ಸ್ವಲ್ಪ ಭಯ ಆಯಿತು, ನಾವು ಬೇರೆ ರೋಡಲ್ಲೇ ಬಂದುಬಿಟ್ಟಿದ್ವ ಅಂತ. ಬಟ್ ಆದರೂ ಪರವಾಗಿಲ್ಲ, ಹೋಗ್ತಾ ಒಂದೊಂದು ಮನೆ, ಸಿಂಗಲ್ ಮನೆಗಳು ಮತ್ತು ಸ್ವಲ್ಪ ಜನ ಮತ್ತು ಒಂದು ಊರು ಕೂಡ ಸಿಕ್ತು ಮಧ್ಯ. ನನಗೆ ಸ್ವಲ್ಪ ಭಯ ಆಗಿತ್ತು, ಯಾಕಂತಂದರೆ ಈಗ ಎಲ್ಲ ಕಡೆ ಚಿರತೆ ಅಟ್ಯಾಕು, ಚಿರತೆ ಏನಾದರೂ ಬಂದುಬಿಟ್ರೆ ಒಬ್ಬರಾದರೂ ಇರಲ್ವಲ್ಲಪ್ಪ ಅನ್ನೋ ಥರ ಮನಸ್ಸಲ್ಲಿ ಅನ್ಕೋತಾ ಇರ್ತೀನಿ ಯಾವಾಗ್ಲೂ. ಎಲ್ಲಾದರೂ ಯಾರು ಇಲ್ದೇ ಪ್ಲೇಸ್ಗೆ ಹೋದರೆ ಅದೇ ಫಸ್ಟ್ ಯೋಚನೆ ಬರೋದು. ಯಾವ ಶಾರ್ಟ್ ಕಟ್ ಅಲ್ಲಿ ತೋರಿಸ್ತಾರೆ ಅಷ್ಟೇ ತೋರಿಸ್ತೈತೆ ಕಣ ಕಿಲೋಮೀಟ್ರು. ನೋಡಲ್ಲಿ ಏನೇ ಬಂದ್ಬಿಟ್ಟು ಆಲ್ಟೋದವನು ಇಲ್ಲಿಗೆ ನಮ್ಮ ಹಿಂದೆ ಬಂದವನು. ಆಲ್ಟೋದವನು ನಮ್ಮ ಹಿಂದೆ ಬಂದ, ಅವನೇ ಬಂದ್ಬಿಟ್ಟ ಆಗಲಿ. ಯಾರು ಹೋಗ್ತಾರೆ ನೋಡಿ, ವಿನಯ್ ಜೊತೆ ಬಂದ್ಬಿಟ್ಟು ರೋಡ್ ಮಿಸ್ ಆಗಿ ಹೋಯ್ತಾ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳೋಳು. ಈಗ ನೀವೇನಾದರೂ ಬೈಕ್ ರೈಡರ್ ಆಗಿದ್ರೆ ಅಥವಾ ಬೈಕ್ ಓಡ್ಸೋಕ್ಕೆ ಒಳ್ಳೆ ಜಾಗ ಹುಡುಕ್ತಾ ಇದ್ದರೆ, ನಿಮಗೆ ಆ ಸುತ್ತಮುತ್ತ ಯಾವ ಒಂದು ವೆಹಿಕಲ್ಸ್ ಬರ್ದೇನೆ ನಾನು ಓಡಿಸ್ಬೇಕು, ರೈಡ್ ಮಾಡಬೇಕು ಅಂತ ಇದ್ದರೆ ಕಾಗಿನೆಹರೆ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ರೋಡ್ ಕೂಡ ಚೆನ್ನಾಗಿದೆ, ಪ್ಲಸ್ ಆ ಕಡೆ ಈ ಕಡೆ ಗ್ರೀನರಿ ಕೂಡ ಚೆನ್ನಾಗಿದೆ. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಈ ರೈಡ್ ಅಂತೂ, ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು.
ನೀವು ಕೂಡ ರೈಡ್ ಏನಾದರೂ ಇಷ್ಟ ಆದರೆ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಲೇಬೇಕು. ಇನ್ ಕೇಸ್ ಯಾರಾದರೂ ಆಲ್ರೆಡಿ ನೀವು ಈ ಪ್ಲೇಸ್ಗೆ ಹೋಗಿ ರೈಡ್ ಮಾಡಿದ್ದೀವಿ ಅನ್ನೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ರೈಡ್ ಹೆಂಗೆ ಅನಿಸ್ತು ಅಂತ. ಹಾಯ್ ಗಾಯ್ಸ್, ನೋಡ್ತಾ ಇದ್ದೀರಾ ಫೈನಲಿ ನಾವು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ಕಾಗಿನಹರೆ ಅಂತ. ಬೈಕ್ ರೈಡ್ ಅಂತೂ ಸಖತ್ತಾಗಿತ್ತು, ಮತ್ತು ಅಷ್ಟೊಂದು ಜನನೇ ಇಲ್ಲ ಗೈಸ್ ನೋಡಿ, ಬಟ್ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿ ಆಲ್ಮೋಸ್ಟ್ ಇಲ್ಲಿ ಜಾಸ್ತಿ ಜನ ಇನ್ನೂ ಬಂದಿಲ್ಲ ಅನಿಸುತ್ತೆ. ನಾವು ಒಂದು 11 ಗಂಟೆ, ಬಟ್ ಒಂದು ಸ್ವಲ್ಪನೂ ಬಿಸಿಲು ಇಲ್ಲ, ವೆದರ್ ಮಾತ್ರ ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಆಲ್ಮೋಸ್ಟ್ ಈ ಥರ ಪ್ಲೇಸಸ್ನ ಜಾಸ್ತಿ ನಾವು ಹೋಗೋಕ್ಕೆ ಇಷ್ಟಪಡ್ತಿರ್ತೀವಿ. ಯಾಕಂದರೆ ಇಲ್ಲಿ ಒಂಥರ ಗ್ರೀನರಿ ಆಗಿರ್ಬೋದು, ಬೆಟ್ಟ ಗುಡ್ಡ, ಈ ಥರ ಪ್ಲೇಸಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಜಾಸ್ತಿ ಇದೇ ಥರ ಟ್ರಿಪ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನಮಗೂ ಅಷ್ಟೇ, ಪ್ರಶಾಂತ್ಗೂ ಅಷ್ಟೇ, ವಿನಯ್ಗೂ ಅಷ್ಟೇ ಇದೇ ಥರ ಪ್ಲೇಸೇ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇದೇ ಥರ ಪ್ಲೇಸ್ಗೆ ನಾವು ಜಾಸ್ತಿ ಹೋಗ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಅಂದರೆ ಮುಂದಿನ ವೀಡಿಯೋಸ್ಗಳಲ್ಲೂ ಕೂಡ ನಾನು ಇದೇ ಥರ ವೀಡಿಯೋಸ್ನ ನಾನು ಜಾಸ್ತಿ ಆಗ್ತಾ ಇರ್ತೀನಿ. ಸೊ ನಾನು ಟ್ರಾವೆಲ್ ಮಾಡೋದಂದರೆ ಜಾಸ್ತಿ ಇದೇ ಥರನೇ ಗ್ರೀನರಿ ಮತ್ತು ಬೆಟ್ಟ ಗುಡ್ಡ ಇರೋ ಪ್ಲೇಸಸ್ನೇ ನಾನು ಜಾಸ್ತಿ ಚೂಸ್ ಮಾಡ್ಕೊಳ್ಳೋದು. ಸೊ ಎಸ್ ಗೈಸ್, ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಇವರು ಹೆಂಗೆ ಫೋಟೋ ತಗೋಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದಾರೆ ಇನ್ನೂ. ನೀನು ಇಲ್ಲಿಂದ ನಾನು ಇಲ್ಲಿ ಸೆಂಟ್ರಲ್ ನಿಂತ್ಕೊತೀನಿ ಕಣ, ನೀನು ಹಿಂಗೆ ಬಾ, ನಾನು ಹಿಂಗೆ ಫಸ್ಟ್ ಈ ಕಡೆ ಹಿಂಗೆ ಮಾಡಿರ್ತೇನೆ, ನೀನು ಹಿಂಗೆ ಹೋಗೋದು ನಂಗೆ ಮಾಡ್ತೇನೆ, ಆ ಕಡೆ ಓಡ್ಬಂದು. ಹಾಂ, ಗಾಟ್ ಇಟ್ ಅಂದರೆ ನಾವು ಕನ್ನಡ ವ್ಲಾಗರು, ಏನೋ ಕಾಣಿಸ್ತಾ ಇಲ್ಲ ಇದರಲ್ಲಿ ಗೈಸ್. ನೋಡಿ ಇವರು ಸ್ಕಿಡ್ ಆಗಿ ಬೈಕೆಲ್ಲ ಸ್ವಲ್ಪ ಬೈಕ್ ಸ್ಕಿಡ್ ಆಯಿತು, ಬಟ್ ಏನೂ ಆಗಿಲ್ಲ. ಏನಿಲ್ಲ ಗೈಸ್, ಸ್ವಲ್ಪ ಬೈಕ್ ಸ್ಕಿಡ್ ಆಯಿತು ಅಷ್ಟೇ, ಯಾರಿಗೂ ಏನೂ ಆಗಿಲ್ಲ. ನೀನು ಬಿದ್ದೆ ಅಂತ? ನಾನು ಏನು ಬಿಡಲಿಲ್ಲ ಗೈಸ್. ಸೊ ಪ್ರಶಾಂತ್ ಅವ್ರು ನೋಡಿ ನನ್ನ ಜೊತೆ ಆಫ್ಟರ್ ಮ್ಯಾರೇಜು ಮೊದಲನೇ ರೈಡು. ಹೆಂಗೆ ಅನ್ನಿಸ್ತಾ ಇದೆ ಪ್ರಶಾಂತ್ ಈ ವಿಡಿಯೋ ಗೈಸ್? ಅಲ್ಲ, ನಾನು ಹುಡುಗಿಯಾಗಿ ನಾನೇ ಫೋಟೋಸ್ ವೀಡಿಯೋಸ್ ಏನೂ ಜಾಸ್ತಿ ತಗೊಳ್ಸ್ಕೊಳ್ಳಲ್ಲ, ಇವರಿಬ್ಬರು ಮಾತ್ರ ಬರೀ ವೀಡಿಯೋಸ್ ಮಾಡ್ಕೊಳ್ಳೋದು. ನೋಡಿ ಅಲ್ಲಿ ನೋಡಿ ಅವರು ವೀಡಿಯೋ ಮಾಡ್ತಾ ಇದ್ದಾರೆ. ಫುಲ್ ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೀನಿ ಬನ್ನಿ. ಇವಾಗ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಾರ್ಪೊರೇಟ್ ವರ್ಕ್ ಮಾಡೋರಂತೂ ಬರಲೇಬೇಕು, ಮಿಸ್ ಮಾಡ್ದಂಗೆ ಬರಬೇಕು. ಯಾಕೆಂತಂದರೆ ವೀಕ್ ಡೇಸ್ ಫುಲ್ ವರ್ಕ್ ಮಾಡಿ ವರ್ಕ್ ಪ್ರೆಷರಲ್ಲಿ ಇರ್ತೀರ. ಸೊ ಹಾಗಾಗಿ ಈ ಒಂದು ಪ್ಲೇಸ್ ತುಂಬಾ ಸೂಟಾಗುತ್ತೆ ನಿಮಗಂತೂ. ಸೊ ಇದೇ ಥರ ತುಂಬ ವೀಡಿಯೋಸ್ನ ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ನಾನು ಆಲ್ಮೋಸ್ಟ್ ನನಗೆ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಸಣ್ಣ ಪುಟ್ಟ ಟ್ರಾವೆಲ್ಸ್ ಮಾಡ್ತಾ ಇರ್ತೀನಿ, ಆ ವೀಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈಗ ನೋಡಿ ನಾನು ಎಷ್ಟು ಒಳ್ಳೆ ವ್ಯೂಸ್ ತೋರಿಸ್ತೀನಿ ಅಂತ. ಕಾಗಿನಹರೆಯ ಫುಲ್ ವ್ಯೂ ಪಾಯಿಂಟ್ ಇದು, ವ್ಯೂ ಪಾಯಿಂಟ್. ಇಷ್ಟು ವೀಡಿಯೋಸ್ ಮಾಡ್ಕೊಬಿಟ್ಟು ಗೈಸ್, ಓ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲಿ ತನಕ ಕಾಣಿಸುತ್ತೋ ಅಲ್ಲಿ ತನಕನೂ ಬೆಟ್ಟ ಗುಡ್ಡ. ಇಲ್ಲಿ ಕಣ್ಣು ಎಲ್ಲಿ ತನಕ ಕಾಣಿಸುತ್ತೋ ಅಲ್ಲಿ ತನಕನೂ ಬೆಟ್ಟ ಗುಡ್ಡ ಮತ್ತು ಹಿಮ. ಫಾಗು ಸ್ವಲ್ಪ ಇದೆ ಗೈಸ್, ಆದರೆ ಇದೆಲ್ಲ ಸ್ವಲ್ಪ ಫಾಗ್ ಇದೆ, ಆದರೆ ವಿಡಿಯೋದಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ. ನೋಡಿ ಗೈಸ್ ತುಂಬಾ ಚೆನ್ನಾಗಿದೆ. ಈಗ ನಾವು ಈಗ ಹೆಲ್ಮೆಟ್ ಲಾಕ್ ಮಾಡಿಬಿಟ್ಟು ಆ ತುದಿಗೆ ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಗೈಸ್. ಬನ್ನಿ ಹೋಗೋಣ, ಈ ತುದಿಗೆ ಹೋಗ್ತೀವಿ ಗೈಸ್ ನಾವೀಗ. ಇಲ್ಲಿ ತನಕ ಹೋಗ್ಬೋದು. ಹಲೋ
ಹ್ಞೂ ಪಾ ಗೈಸ್ ಎಷ್ಟು ಹೇಳಿದ್ರು ನನಗೆ ಸಾಕಾಗ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿರೋ ಪ್ಲೇಸ್ ಮಾತ್ರ ಇದು. ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ ಗ್ರೀನರಿ. ಆಮೇಲೆ ನಾವು ಬಂದಿದ್ದ ದಿನ ಫುಲ್ ಫಾಗಿನೂ ಅಲ್ಲ, ಮಳೆನೂ ಅಲ್ಲ, ಬಿಸಿಲು ಎಲ್ಲ, ಹಂಗಿದೆ, ಚೆನ್ನಾಗಿದೆ ನೋಡಿ. ಭೂಜನತಾಗೆ ನಂದಗುಂದಪುರದಲ್ಲಿ ಇದ್ದವಳು ಕಾಡು ಮೇಡು ನೋಡಂಗಾದ್ಲು. ಬನ್ನಿ ಗೈಸ್, ಇವಾಗ ನಾವು ಆ ಮೂಲೆ ಹೋಗೋಣ ಅಂತ. ಬನ್ನಿ ಇಲ್ಲಿ ಗೈಸ್. ಬನ್ನಿ ಕಣ. ಇಲ್ಲ ಟ್ರೈನೇ ಗೈಸ್ ನೋಡಿ, ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಈ ಬೆಟ್ಟದ ಮಧ್ಯ ಅದು ಟ್ರ್ಯಾಕ್ ಮಾಡಿದ್ದಾರೆ. ಇಲ್ಲಿ ಹೋದ್ರೆ, ಈ ಟನ್ನಲ್ ಒಳಗಡೆ ಹೋದ್ರೆ ಇಲ್ಲಿ ಬರುತ್ತೆ ಟ್ರೈನ್. ಜನರು ಕಿರ್ಚ್ತಾವ್ರಲ್ಲ ಅಲ್ಲಿ ಟನಲ್ ಒಳಗಡೆ. ನೋಡಿ ಗೈಸ್, ಇವಾಗ ಇಲ್ಲಿಂದ ಇಲ್ಲಿ ಹೋಗ್ತಾ ಇದೆ ಟ್ರೈನ್. ಈಗ ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಟ್ರೈನ್ ಒಳಗಡೆ ಕೂತಿರೋದು ಒಳ್ಳೆ ವ್ಯೂ ಮಾತ್ರ ಅಲ್ವಾ? ಕಿಟಕಿಯಿಂದ ಬರೀ ಆ ಕಡೆ ಬೆಟ್ಟ ಕಾಣಿಸ್ತದೆ ಅಷ್ಟೇ. ಬೆಟ್ಟನೇ ಕಾಣಿಸಲ್ಲ, ಬರೀ ಮರಗಳೇ ಕಾಣಿಸ್ತದೆ ಅಲ್ಲಿ. ಏನಾಯ್ತು? ಬೇಡ ಬಿಡ. ಗೈಸ್, ನಾವು ಹೊರಡೋಣ ಅಂದ್ಕೊಂಡ್ವಿ, ಅಷ್ಟ್ರ ನೋಡಿ ಎಷ್ಟು ಚೆನ್ನಾಗಿ ಫಾಕ್ಸ್ ತುಂಬ್ಕೊತು. ಅದಕ್ಕೆ ಒಂದು 2 ನಿಮಿಷ ಇರೋಣ ಅಂತ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀವಿ. ಮತ್ತು ನಾನು ಒಂದ್ಸತಿ ಬೈಕ್ ರೈಡ್ ಮಾಡೋಣ ಅನ್ಕೊಂಡು ಒಂದೆರಡು ಸತಿ ಬೈಕ್ ಓಡಿಸ್ದೆ. ಫುಲ್ಲು ಫಾಗಿ. ಇವಾಗ ಒಳ್ಳೆ ನೇಚರ್ ಸಿಕ್ತು ಗೈಸ್. ಈಗಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ, ಫುಲ್ ಫಾಗು. ಹಾಯ್ ಗಾಯ್ಸ್, ನಾವು ಮಳೇಲಿ ಸಿಕ್ಕಾಕೊಬಿಟ್ಟಿದ್ದೀವಿ. ಇಲ್ಲಿ 1-2 ಫೋಟೋ ತಗೊಂಡೋಗೋಣ. ಫಾಗ್ ಎಲ್ಲ ಕವರ್ ಆಯಿತು ಅಂದರೆ. ಇಲ್ಲಿ ನೋಡಿ ಗೈಸ್, ಹೆಂಗೆ ಕೂತಿದ್ದೀವಿ ಅಂತ ಯಾರೂ ಇಲ್ಲ. ನಾವು 3 ಜನ. ಫುಲ್ ಫಾಗು, ಸುತ್ತಮುತ್ತ ಫುಲ್ ಮಳೆನೂ ಬರ್ತಾಯಿದೆ. ಹೆಂಗೋ ಛತ್ರಿ ತಂದಿದ್ರು ನಮ್ಮ ವಿನಯ್ ಅವರು. ಅದಕ್ಕೆ ಹೆಂಗೋ ಇಲ್ಲಿ ಬೆಟ್ಟು ಸುತ್ತ ನಾವು 3 ಜನ, ಬಟ್ ಸಕ್ಕದಾಗಿದೆ ಫೀಲಿಂಗ್. ಬ್ಯಾಕ್ ಕ್ಯಾಮ್ರಾ ಮೌಂಟ್. ಎಷ್ಟು ಮಳೆ. ಈ ಕೆಳಗಡೆ ಮಣ್ಣು ಮೇಲೆ ಕೂತಿದ್ದೀವಿ ನಾವಂತೂ. ಇಲ್ಲಿ ನೋಡಿ ಫುಲ್ ಫಾಗು. ನಮ್ಗೊಂದು ಸ್ಕೂಲ್ ಮನೆ ಸಿಕ್ತು ಇಲ್ಲಿ. ಹೆಂಗೋ ನಾವು ಗೈಸ್, ನೀವು ಇನ್ ಕೇಸ್ ಏನಾದರೂ ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ರೆ ಒಂದು ಛತ್ರಿ, ರೈನ್ ಕೋಟು ಎಲ್ಲನೂ ಆದಷ್ಟು ತಗೊಂಡು ಬನ್ನಿ. ಸೊ ಗೈಸ್, ಇಲ್ಲಿ ನಾವು 2 ಅವರ್ ವೆಯ್ಟ್ ಮಾಡಿದ್ದೀವಿ. ಮಳೆ ಇನ್ನೂ ನಿಲ್ಲಲಿಲ್ಲ. ಈಗ ಸ್ವಲ್ಪ ನಿಂತಿದೆ, ಅದಕ್ಕೋಸ್ಕರ ನಾವು ಹೊರಡ್ತಾ ಇದ್ದೀವಿ. ಈ ಸ್ಕೂಲ್ ಮನೆ ಮಾತ್ರ ಇಲ್ಲೇ 2 ಅವರ್ ಇಲ್ಲೇ 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇನ್ನೂ ಮಳೆನೇ ನಿಂತೋಗಿಲ್ಲ ಗೈಸ್. ನೋಡಿ, ಇನ್ನೂ ಮಳೆ ಬರ್ತಾನೆ ಇದೆ, ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೇ ಇವಾಗ ಹೊರಡ್ತಾ ಇದ್ದೀವಿ ನಾವು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು.
ಮಳೆ ಬಂದಮೇಲಂತೂ ನಮ್ಮ ಬೈಕ್ಗಳು ಎರಡೂ ಕೂಡ ತುಂಬ ಸ್ವಲ್ಪ ಸ್ಕಿಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನೀವು ಕೂಡ ಇನ್ ಕೇಸ್ ಮಳೇಲಿ ರೈಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಹುಷಾರಾಗಿ ಓಡಿಸಿ. ನಮಗೆ 4 ಜನ ಸಿಕ್ಕಿದ್ರು, ಅವರು ಕೂಡ ಹೀಗೆ ಬೈಕ್ ಸ್ಕಿಡ್ ಆಗಿ ಅವ್ರ ಬಟ್ಟೆ ಎಲ್ಲ ಸಿಕ್ಕಾಬಟ್ಟೆ ಕೊಳೆ ಆಗಿತ್ತು ಮತ್ತು ಅವ್ರಿಗೂ ಕೂಡ ಏಟ್ ಕೂಡ ಆಗಿತ್ತು ಸ್ವಲ್ಪ. ಸೊ ಹಾಗಾಗಿ ನಾವು ಕೂಡ ಸ್ವಲ್ಪ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಬೈಕ್ನ. ಆಮೇಲೆ ನಿಮಗೆ ಕಾಗಿನೆಹರಲ್ಲಿ ಯಾವುದೇ ಥರ ಸ್ನ್ಯಾಕ್ಸು, ಟೀ, ಕಾಫಿ ಏನೂ ಕೂಡ ಸಿಗಲ್ಲ, ಯಾಕಂದರೆ ಅಲ್ಲಿ ಏನೂ ಕೂಡ ಮಾರಲ್ಲ. ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಕ್ಯಾರಿ ಮಾಡ್ಕೊಂಡು ಹೋಗಿ ಎಲ್ಲನೂ ಕೂಡ. ನಿನಗೆ ಕಣ್ಣಲ್ಲಿ ನೋಡ್ದಂಗೆ ನಿನಗೆ ಇದ್ರಲ್ಲಿ ಬರಲ್ಲ ಅನ್ಸಲ್ಲ, ಬಟ್ ಗೈಸ್ ನಾವಂತೂ ಫುಲ್ ಟಯರ್ಡ್ ಆಗೋಗಿದ್ದೀವಿ. ನಾವು ಈಗ ಉದ್ದಡೆ ತಿನ್ನೋಣ ಅಂತ ಹೋಯ್ತಾ ಇದ್ದೀವಿ. ಈ ರೈಡಲ್ಲಿ ನನಗಂತೂ ಇದು ಸಿಕ್ಕಾಪಟ್ಟೆ ಭಯ ಪಡಿಸಿದಂತಹ ಪಾರ್ಟು ಇಷ್ಟು ನಾವು ರಿಟರ್ನ್ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9 ಗಂಟೆ ಮೇಲಾಗೋಗಿತ್ತು ನೋಡಿ. ಒಬ್ಬರು ಕೂಡ ಈ ರೋಡಲ್ಲಿಲ್ಲ. ಹೆಂಗೋ ಕಷ್ಟಪಟ್ಕೊಂಡು ಮೈನ್ ರೋಡ್ ತಲುಪಿ ಒಂದು ಹೋಟೆಲ್ಗೆ ಬಂದ್ವಿ, ಚಾಟ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.